ನಾನು ಸ್ವಾಗತಿಸುತ್ತೇನೆ. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1ರ 6ನೇ ಲೆಕ್ಚರ್ಗೆ ಮತ್ತು ಇಂದು ನಾವು ಎರಡು ವೇರಿಯಬಲ್ಗಳಿರುವ ಫಂಕ್ಷನ್ಗಳ ಲಿಮಿಟ್ ಬಗ್ಗೆ ಚರ್ಚೆ ಮಾಡುತ್ತೇವೆ. ಆದುದರಿಂದ ವಿಶೇಷವಾಗಿ ಇಂದು ನಾವು ಈಗ ಡಿಫರೆನ್ಷಿಯಲ್ ಕ್ಯಾಲ್ಕ್ಯುಲಸ್ ಮತ್ತು ಹಲವಾರು ವೇರಿಯಬಲ್ಗಳ ಫಂಕ್ಷನ್ಗಳ ಬಗ್ಗೆ ಚರ್ಚಿಸುತ್ತೇವೆ. ಮತ್ತು ಅವುಗಳ ಲಿಮಿಟ್ಗಳ ಬಗ್ಗೆ ಚರ್ಚಿಸುವ ಮೊದಲು ಇವುಗಳು ಯಾವ ರೀತಿಯ ಫಂಕ್ಷನ್ಗಳು ಎಂದು ನಾನು ಚರ್ಚಿಸುತ್ತೇನೆ. ಅಂದರೆ ಹಲವಾರು ವೇರಿಯಬಲ್ಗಳ ಬಗ್ಗೆ. ಆದ್ದರಿಂದ ಮೊದಲನೆಯದಾಗಿ ನಾನು ನಿಮಗೆ ಎರಡು ವೇರಿಯಬಲ್ಗಳ ಫಂಕ್ಷನ್ ಬಗ್ಗೆ ಪರಿಚಯ ಮಾಡಿ ಕೊಡುತ್ತೇನೆ. ಒಂದು ಫಂಕ್ಷನ್ z=fxy ಗೆ ಆಗಿದೆ, ಆದ್ದರಿಂದ ಇದು ಒಂದು ವೇರಿಯಬಲ್ನ ಫಂಕ್ಷನ್ನಂತೆಯೇ ಸಮನಾಗಿದೆ. ಆದರೆ ನಾವು y=x ನ ಫಂಕ್ಷನ್ ಎಂದು ಪರಿಗಣಿಸುತ್ತೇವೆ, ಆದ್ದರಿಂದ ಅದು ಅಲ್ಲಿ ಒಂದು ವೇರಿಯೇಬಲ್ ಮಾತ್ರ ಆಗಿರುತ್ತಿತ್ತು. ಆದರೆ ಈಗ ಇಲ್ಲಿ z ಎಂಬುದು x ಮತ್ತು y ಎಂಬ ಎರಡು ವೇರಿಯಬಲ್ಗಳ ಮೇಲೆ ಡಿಪೆಂಡ್ ಆಗಿದೆ, ಆದ್ದರಿಂದ ಇದು ಎರಡು ವೇರಿಯಬಲ್ಗಳ ಫಂಕ್ಷನ್ ಆಗಿದೆ. ಮತ್ತು ಇದು x ಮತ್ತು y ಎರಡು ವೇರಿಯಬಲ್ಗಳ ಒಂದು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಆಗಿದೆ. ಒಂದು ವೇಳೆ ಫಂಕ್ಷನ್ನ ಡೊಮೇನ್ ಎಂದು ಕರೆಯಲ್ಪಡುವ xy ಪ್ಲೇನ್ನ ಒಂದು ನಿರ್ದಿಷ್ಟ ಭಾಗದ ಪ್ರತಿಯೊಂದು ಪಾಯಿಂಟ್ xy ಗೆ ಮತ್ತು ನಾವು ಈ ರೂಲ್ f=z=fxy ಅನ್ನು ಬಳಸಿಕೊಂಡು ಕೆಲವು ನಿರ್ದಿಷ್ಟ ರೂಲ್ fx,y ನ ಪ್ರಕಾರ ರಿಯಲ್ ವ್ಯಾಲ್ಯೂ z ಗೆ ಈ ವ್ಯಾಲ್ಯೂ ಅನ್ನು ನಿಯೋಜಿಸಿದರೆ ಆಗ ನಾವು ಈ ಫಂಕ್ಷನ್ ಅನ್ನು ಎರಡು ವೇರಿಯೇಬಲ್ಗಳ ಫಂಕ್ಷನ್ ಎಂದು ಕರೆಯುತ್ತೇವೆ. ಆದ್ದರಿಂದ ಡೊಮೇನ್ ಎಂದರೇನು? ಡೊಮೇನ್ ಎಂಬುದು ಮೂಲತಃ ಕೊಡಲ್ಪಟ್ಟ xy ಪಾಯಿಂಟ್ ಸೆಟ್ಗಳು. xy ಪ್ಲೇನ್ನಲ್ಲಿ ಇದಕ್ಕೆ fxy ಯನ್ನು ವ್ಯಾಖ್ಯಾನಿಸಲಾಗಿದೆ. ಮತ್ತು ರೇಂಜ್ ಎಂಬುದು ರೇಂಜ್ z ನ ಎಲ್ಲ ಸಾಧ್ಯವಾಗುವ ವ್ಯಾಲ್ಯೂಗಳು ಹಾಗೂ xy ಪಾಯಿಂಟ್ಗಳಿಗೆ ಅನ್ವಯವಾಗುವಂತಹವು. ಇಲ್ಲಿ ನಾವು ಈ xy ಯನ್ನು ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಎಂದು ಮತ್ತು z ಅನ್ನು ಡಿಪೆಂಡೆಂಟ್ ವೇರಿಯೇಬಲ್ ಎಂದು ಕರೆಯುತ್ತೇವೆ. ಆದ್ದರಿಂದ ಈ ಸನ್ನಿವೇಶದಲ್ಲಿ xy ಮತ್ತು z ಆಕ್ಸಿಸ್ನ ಕೋಆರ್ಡಿನೇಟ್ ಸಿಸ್ಟಮ್ ಅನ್ನು ಪರಿಗಣಿಸೋಣ. ಮತ್ತು ಉದಾಹರಣೆಗೆ ಇದು xy ಪ್ಲೇನ್ನಲ್ಲಿ ನಮೂದಿಸಿರುವ ಪಾಯಿಂಟ್ ಇಲ್ಲಿ ಕೊಟ್ಟಿರುವ ಈ ಪಾಯಿಂಟ್ ಮತ್ತು xy ಪ್ಲೇನ್ನಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಅನ್ನು x ಮತ್ತು y ಎಂದು ಕೊಡಲಾಗಿದೆ. ಆದ್ದರಿಂದ ನಾವು ಈ ಪಾಯಿಂಟ್ಗೆ ಅನುಗುಣವಾಗಿ fxy ಕಂಪ್ಯೂಟ್ ಮಾಡಿದರೆ ಆಗ ಉದಾಹರಣೆಗೆ ಇದು ಇಲ್ಲಿನ ಪಾಯಿಂಟ್, ಇದರ ಎತ್ತರ z ಆಕ್ಸಿಸ್ ಉದ್ದಕ್ಕೂ ಈ ಪಾಯಿಂಟ್ನಲ್ಲಿ xy ಇದರ ಫಂಕ್ಷನ್ fxy ಆಗುತ್ತದೆ. ಆದ್ದರಿಂದ ಇದು ಇಲ್ಲಿನ ಪಾಯಿಂಟ್ 3 ಡೈಮೆನ್ಷನಲ್ ಸಿಸ್ಟಮ್ನಲ್ಲಿ x ಕೋಆರ್ಡಿನೇಟ್, y ಕೋಆರ್ಡಿನೇಟ್ ಮತ್ತು z ಕೋಆರ್ಡಿನೇಟ್ ಎಂದರೆ fxy. ಈಗ ನಾವು ಡೊಮೇನ್ನಲ್ಲಿರುವ ಪಾಯಿಂಟ್ಗೆ ಅನುಗುಣವಾಗಿ ಈ ಎಲ್ಲಾ ಪಾಯಿಂಟ್ಗಳನ್ನು ಸಂಗ್ರಹಿಸಿದರೆ ನಾವು ಈ ಸರ್ಫೇಸ್ ಅನ್ನು ರಚಿಸುತ್ತೇವೆ. ಈ ಎರಡು ವೇರಿಯೇಬಲ್ಗಳ ಫಂಕ್ಷನ್ 3 ಡೈಮೆನ್ಷನ್ ಪ್ಲೇನ್ನಲ್ಲಿ ಸರ್ಫೇಸ್ ಅನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಇದು ಫಂಕ್ಷನ್ z=fx y 3 ಡೈಮೆನ್ಷನ ಕೋಆರ್ಡಿನೇಟ್ ಸಿಸ್ಟಮ್ನಲ್ಲಿ ಸರ್ಫೇಸ್ ಅನ್ನು ಪ್ರತಿನಿಧಿಸುತ್ತದೆ. ಈಗ ನಾವು ಈ ಉದಾಹರಣೆಯನ್ನು ಪರಿಗಣಿಸೋಣ. ಇಲ್ಲಿ z=1 x² y². z ಎಂಬುದು ರಿಯಲ್. ಆದ್ದರಿಂದ ಇಲ್ಲಿ 1 x² y² 0 ಗಿಂತ ಹೆಚ್ಚಿರಬೇಕು ಅಥವಾ ಅದಕ್ಕೆ ಈಕ್ವಲ್ ಆಗಿರಬೇಕು. ಮತ್ತು ಇದು x² y² 1ಕ್ಕಿಂತ ಕಡಿಮೆ ಅಥವಾ ಈಕ್ವಲ್ ಆಗಿರಬೇಕು ಎಂದು ಸೂಚಿಸುತ್ತದೆ. ಮತ್ತು ಆದ್ದರಿಂದ ನಾವು ಈ ಡೊಮೇನ್ D ಅನ್ನು ಪಡೆಯುತ್ತೇವೆ, ಅದು ಇಲ್ಲಿ R2ರಲ್ಲಿ ಎಲ್ಲಾ ಪಾಯಿಂಟ್ಗಳನ್ನು ಒಳಗೊಂಡಿರುತ್ತದೆ, ಎಂದರೆ ಎರಡು xy ಪ್ಲೇನ್ನಲ್ಲಿ ರಿಯಲ್ ಆಗಿವೆ. ಇಲ್ಲಿ x² y² 1ಕ್ಕಿಂತ ಕಡಿಮೆ ಅಥವಾ ಈಕ್ವಲ್ ಆಗಿರುತ್ತದೆ, ಆದ್ದರಿಂದ ಇದು xy ಪ್ಲೇನ್ನಲ್ಲಿ ವೃತ್ತಾಕಾರದ ಡಿಸ್ಕ್ ಆಗಿದೆ. ಈ ಫಂಕ್ಷನ್ z ಗೆ ಡೊಮೇನ್ ಅನ್ನು ರೂಪಿಸುತ್ತದೆ, ಇದು √1 x² y². ಮತ್ತು ರೇಂಜ್ ಗೆ ಈಕ್ವಲ್ ಆಗಿದೆ. ಆದ್ದರಿಂದ ಈ ಡೊಮೇನ್ನಿಂದ ಪಾಯಿಂಟ್ಗಳಿಗೆ z ನ ಸಂಭವನೀಯ ವ್ಯಾಲ್ಯೂಗಳ ರೇಂಜ್ ನಾವು ಇಲ್ಲಿ ನೋಟೀಸ್ ಮಾಡಿದರೆ x² y² 1ಕ್ಕಿಂತ ಕಡಿಮೆ ಅಥವಾ ಈಕ್ವಲ್ ಆಗಿರುತ್ತದೆ. ಇಲ್ಲಿ ಸ್ಕ್ವೇರ್ ರೂಟ್ ನ ವ್ಯಾಲ್ಯೂ 0 ಮತ್ತು 1ಕ್ಕೆ ಸೇರುತ್ತದೆ. ರಿಯಲ್ ಅಕ್ಷದಿಂದ z ನ ಎಲ್ಲ ಪಾಯಿಂಟ್ಗಳು ಮತ್ತು z 0 ಮತ್ತು 1ರ ನಡುವೆ ಇರುವ ರೇಂಜ್ ಇಲ್ಲಿದೆ. ಇದು ಈ ಫಂಕ್ಷನ್ನ ಗ್ರಾಫ್ ಆಗಿದೆ. ಇದು ಸ್ಫಿಯರ್ನ ಭಾಗದ ಮೇಲಿನ ಅರ್ಧ ಸ್ಫಿಯರ್ ಆಗಿದೆ. ಆದ್ದರಿಂದ ಇಲ್ಲಿ z ಅಕ್ಷ x ಅಕ್ಷ ಮತ್ತು y ಅಕ್ಷ. ಆದ್ದರಿಂದ ಈ ಡೊಮೇನ್
ಸರ್ಕ್ಯುಲರ್ ಡಿಸ್ಕ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ 0ಯ ಈಕ್ವಲ್ಗಿಂತ ಕಡಿಮೆ ಆಗಿರುತ್ತದೆ. ಮತ್ತು ಈ ವೃತ್ತಾಕಾರದ ಡಿಸ್ಕ್ನ ಪ್ರತಿ ಹಂತದಲ್ಲಿ ನಾವು z ನ ವ್ಯಾಲ್ಯೂವನ್ನು ಲೆಕ್ಕಾಚಾರ ಮಾಡಿದ್ದೇವೆ ಮತ್ತು ಸರ್ಫೇಸ್ ಅನ್ನು ರೂಪಿಸಲಾಗಿದೆ. ಆದ್ದರಿಂದ ಇದು ಇಂಟರ್ಪ್ರಿಟೇಶನ್ ಎರಡು ವೇರಿಯೇಬಲ್ಸ್ನ ಫಂಕ್ಷನ್ಗಳ ಜಿಯೋಮೆಟ್ರಿಕಲ್ ಇಂಟರ್ಪ್ರಿಟೇಶನ್ ಆಗಿದೆ. ಈಗ ನಾವು ಲಿಮಿಟ್ ಮತ್ತು ನಿರಂತರತೆಯ ಭಾಗಕ್ಕೆ ತೆರಳುವ ಮೊದಲು ನಮಗೆ ಎರಡು ಪಾಯಿಂಟ್ಗಳ ನಡುವಿನ ಅಂತರದ ಪರಿಕಲ್ಪನೆಯ ಅಗತ್ಯವಿದೆ. xy ಪ್ಲೇನ್ನಲ್ಲಿ ನಾವು p ಮತ್ತು q ಎಂಬ ಎರಡು ಪಾಯಿಂಟ್ಗಳನ್ನು ಹೊಂದಿದ್ದರೆ, ಇಲ್ಲಿ ಎರಡು ಕೋಆರ್ಡಿನೇಟ್ಗಳು ಹೊಂದಿರುವ x0 y0 ಮತ್ತು x1 y1, ಆಗ ಈ ಎರಡು ಪಾಯಿಂಟ್ಗಳ ನಡುವಿನ ಅಂತರ ಎಷ್ಟು? ನಾವು ಈ ತ್ರಿಕೋನವನ್ನು ರೂಪಿಸಿದರೆ ನಾವು ಇದನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಆಗ ಇಲ್ಲಿ ಎತ್ತರವು y1 ಮೈನಸ್ y0ಯಂತೆ ಇರುತ್ತದೆ ಮತ್ತು ಇದು x1 ಮೈನಸ್ x0ಯಾಗಿರುತ್ತದೆ. ಮತ್ತು ಈಗ ಈ ಅಂತರ pq ಎಂಬುದು x1 ಮೈನಸ್ x ಸ್ಕ್ವೇರ್ ರೂಟ್ ಮತ್ತು ಪ್ಲಸ್ y1 ಮೈನಸ್ y ಸ್ಕ್ವೇರ್ನ ಸ್ಕ್ವೇರ್ ರೂಟ್ ಆಗಿರುತ್ತದೆ. ಆದ್ದರಿಂದ ಇದು ಅಂತರವಾಗಿದೆ. x1 ಮೈನಸ್ x ಸ್ಕ್ವೇರ್ ಪ್ಲಸ್ y1 ಮೈನಸ್ y0 ಹೋಲ್ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್. ನಾವು ಈಗ px0 y0 ಪಾಯಿಂಟ್ ನ ನೆರೆಹೊರೆಯನ್ನು ಪರಿಚಯಿಸುತ್ತೇವೆ. ಆದ್ದರಿಂದ xy ಪ್ಲೇನ್ನಲ್ಲಿ ಒಂದು ಪಾಯಿಂಟ್ ಅನ್ನು x0 y0 ಎಂದು ನೀಡಿದರೆ ಇಲ್ಲಿ p ನಿಂದ ಸೂಚಿಸಲಾಗುತ್ತದೆ. ಆಗ ನಾವು ಈಗ ಈ ಪಾಯಿಂಟ್ p ಯ ಡೆಲ್ಟಾ ನೆರೆಹೊರೆ ಏನೆಂದು ಪರಿಚಯಿಸುತ್ತೇವೆ. ಇದನ್ನು ಸಾಮಾನ್ಯವಾಗಿ n ಡೆಲ್ಟಾ p ಅಥವಾ np ಡೆಲ್ಟಾದಿಂದ ಸೂಚಿಸಲಾಗುತ್ತದೆ. ಆದ್ದರಿಂದ ಇಲ್ಲಿ n ಡೆಲ್ಟಾ p ಇಲ್ಲಿ ಎಲ್ಲಾ ಪಾಯಿಂಟ್ಗಳಿಂದ ನೀಡಲಾಗಿದೆ xy. ಇದರ ಅಂತರವು ಪಾಯಿಂಟ್ x0 y0ಯಿಂದ. ಈ p ಪಾಯಿಂಟ್ನಿಂದ ಅಂತರವು ಡೆಲ್ಟಾಗಿಂತ ಕಡಿಮೆ ಇರುತ್ತದೆ. ಆದ್ದರಿಂದ ಸ್ವಾಭಾವಿಕವಾಗಿ ಈಗ ಇಲ್ಲಿ ಒಂದು ಮತ್ತೊಮ್ಮೆ ತೆರೆದ ವೃತ್ತಾಕಾರದ ಡಿಸ್ಕ್ ಆಗಿದೆ. ಇದನ್ನು ಇಲ್ಲಿ ಪ್ರತಿನಿಧಿಸಲಾಗಿದೆ, ಆದ್ದರಿಂದ ಅದು ಒಂದು ಪಾಯಿಂಟ್ p ಆಗಿದೆ ಮತ್ತು ಇಲ್ಲಿ ತ್ರಿಜ್ಯವು ಡೆಲ್ಟಾ ಆಗಿದೆ. ಮತ್ತು ಈಗ ಈ ಡಿಸ್ಕ್ನ ಎಲ್ಲಾ ಪಾಯಿಂಟ್ಗಳು ಇಲ್ಲಿರುವ ರಿಲೇಶನ್ ಅನ್ನು ತೃಪ್ತಿಪಡಿಸುತ್ತವೆ. ಆದ್ದರಿಂದ ಇದು ಈ p ಪಾಯಿಂಟ್ನ ನೆರೆಹೊರೆ. ಇದು ತೆರೆದ ನೆರೆಹೊರೆಯಾಗಿದೆ ಎಂಬುದನ್ನು ಗಮನಿಸಿ, ಏಕೆಂದರೆ ಬೌಂಡರಿಯನ್ನು ಸೇರಿಸಲಾಗಿಲ್ಲ. ನಾವು ಇಲ್ಲಿ ಡೆಲ್ಟಾಕ್ಕೆ ಈಕ್ವಲ್ಗಿಂತ ಕಡಿಮೆ ಸೇರಿಸಿದರೆ ಆಗ ಈ ಡಿಸ್ಕ್ನ ಬೌಂಡರಿಯನ್ನು, ಅಂದರೆ ಸರ್ಕಲ್ ಅನ್ನು ಸಹ ಇಲ್ಲಿರುವ ಪಾಯಿಂಟ್ನಲ್ಲಿ ಸೇರಿಸಲಾಗುವುದು. ಆದ್ದರಿಂದ ಇದು p ಯ ಓಪನ್ ನೆರೆಹೊರೆಯಾಗಿದೆ ಮತ್ತು ಇದರ ತ್ರಿಜ್ಯವು ಡೆಲ್ಟಾ ಆಗಿದೆ. ಇದು ನೆರೆಹೊರೆಯ ಅತಿ ಕಾಮನ್ ವ್ಯಾಖ್ಯಾನ, ಆದರೆ ನಾವು ನೆರೆಹೊರೆಯನ್ನು ಈ p ಪಾಯಿಂಟ್ನ ಸುತ್ತಲೂ ಇರುವ ಸ್ಕ್ವೇರ್ ಎಂದೂ ಪರಿಚಯಿಸಬಹುದು. x0 ಮೈನಸ್ ಡೆಲ್ಟಾ ಮತ್ತು x0 ಜೊತೆಗೆ ಡೆಲ್ಟಾ y ನಡುವೆ ಇರುವ x ನಿಂದ ಪರಿಚಯಿಸಲಾಗಿದೆ. ಇದು y0 ಮೈನಸ್ ಡೆಲ್ಟಾ ಮತ್ತು y0 ಪ್ಲಸ್ ಡೆಲ್ಟಾ ನಡುವೆ ಇರುತ್ತದೆ ಮತ್ತು ಇದನ್ನು ಈ ಸ್ಕ್ವೇರ್ ನಿಂದ ಪ್ರತಿನಿಧಿಸಲಾಗುತ್ತದೆ. ಇಲ್ಲಿ ಬದಿಯ ಈ ಅರ್ಧದೊಂದಿಗೆ ಇದು ಡೆಲ್ಟಾ ಮತ್ತು p ಎಂಬ ಪಾಯಿಂಟ್ ಆಗಿದೆ. ಆದ್ದರಿಂದ ಒಂದು ವೇರಿಯೇಬಲ್ನ ಫಂಕ್ಷನ್ನ ಲಿಮಿಟ್. ಆದ್ದರಿಂದ ನಾವು ಎರಡು ವೇರಿಯೇಬಲ್ಗಳ ಫಂಕ್ಷನ್ ಗಳ ಲಿಮಿಟ್ನ ಪರಿಕಲ್ಪನೆಯನ್ನು ಪರಿಚಯಿಸುವ ಮೊದಲು ನಾವು ಈಗ ನೆನಪಿಸಿಕೊಳ್ಳೋಣ. ಮೊದಲು ಒಂದು ವೇರಿಯೇಬಲ್ ಫಂಕ್ಷನ್ನ ಲಿಮಿಟ್ ಅನ್ನು ಚರ್ಚಿಸುವುದು ಮುಖ್ಯವಾಗಿದೆ. ಮತ್ತು ಮುಖ್ಯವಾಗಿ ನಾವು ಈಗ ಈ ಡೆಲ್ಟಾ ಎಪ್ಸಿಲಾನ್ನ ಲಿಮಿಟ್ನ ವ್ಯಾಖ್ಯಾನದ ಮೇಲೆ ಕೇಂದ್ರೀಕರಿಸುತ್ತೇವೆ. ಇದು ಹಲವಾರು ವೇರಿಯೇಬಲ್ ಫಂಕ್ಷನ್ಗಳ ಲಿಮಿಟ್ ಅನ್ನು ಚರ್ಚಿಸಲು ಬಹಳ ಮುಖ್ಯವಾಗಿದೆ. ಇಲ್ಲಿ ನಾವು ಒಂದು ವೇರಿಯೇಬಲ್ ಕೇಸ್ಗಾಗಿ ಹೇಳುತ್ತೇವೆ, ಈ ಲಿಮಿಟ್ x ಗೋಸ್ ಟು x ನಾಟ್ f x L ಗೆ ಈಕ್ವಲ್ ಆಗಿದೆ. 0ಗಿಂತ ಹೆಚ್ಚಿನ ಪ್ರತಿ ಎಪ್ಸಿಲಾನ್ಗೆ 0ಗಿಂತ ಹೆಚ್ಚಿನ ಡೆಲ್ಟಾ ಅಸ್ತಿತ್ವದಲ್ಲಿರುತ್ತದೆ. ಹೇಗೆಂದರೆ ಎಲ್ಲಾ x ಗೂ. ಆದ್ದರಿಂದ ಆ ಎಲ್ಲಾ x0ಯ ನೆರೆಹೊರೆಗೆ ಸೇರಿದ ಈ x0 fx ಮತ್ತು ಮೈನಸ್ ಈ ಒಂದರ ನಡುವಿನ ವ್ಯತ್ಯಾಸವು ಇಲ್ಲಿ ನೀಡಿರುವ L ಸಂಖ್ಯೆಗಿಂತ ಕಡಿಮೆಯಾಗಿದೆ ಎಂದು ಸೂಚಿಸುತ್ತದೆ. ಹಾಗಾಗಿ ಇಲ್ಲಿ ಈ ಪ್ಲಾಟ್ನ ಸಹಾಯದಿಂದ ಈ ಪರಿಕಲ್ಪನೆಯನ್ನು ನಿಮಗೆ ವಿವರಿಸುತ್ತೇನೆ. ಆದ್ದರಿಂದ ನಾವು fx ಫಂಕ್ಷನ್ ಅನ್ನು ಹೊಂದಿದ್ದೇವೆ, ಅದರ ಲಿಮಿಟ್ x ಈ x0 ಅನ್ನು ತಲುಪಿದಾಗ ಇದು L ಆಗಿದೆ. ಇದು x ಪಾಯಿಂಟ್ ಇಲ್ಲಿಲ್ಲ, ಇದೇ ಪಾಯಿಂಟ್ x0 ಮತ್ತು ನಂತರ ಇದಕ್ಕೆ ಅನುಗುಣವಾದ ಇದರ ವ್ಯಾಲ್ಯೂ L ಅಲ್ಲಿದೆ.
ಮತ್ತು ಈಗ ಈ ವ್ಯಾಖ್ಯಾನ ಏನು ಹೇಳುತ್ತದೆ? ಇದು ಪ್ರತಿ ಎಪ್ಸಿಲಾನ್ಗೆ ಅನುಗುಣವಾಗಿದೆ, ಆದ್ದರಿಂದ ಇದು ಬಹಳ ಸಣ್ಣ ಸಂಖ್ಯೆ ಅಥವಾ ಯಾವುದಾದರೂ ಆಗಿರಬಹುದು, ಆದ್ದರಿಂದ ಈ ಎಪ್ಸಿಲಾನ್ ಪಾಸಿಟಿವ್. ಇದರ ಅರ್ಥ ಈ ಅಂತರವನ್ನು ಎಲ್ ಸುತ್ತ ಸೂಚಿಸಲಾಗಿದೆ. ಪ್ರತಿ ಎಪ್ಸಿಲಾನ್ಗೂ ಅದು ಎಷ್ಟೇ ಸಣ್ಣದಿರಲಿ, ಅದಕ್ಕೆ ಯಾವಾಗಲೂ ಈ ಒಂದು x0 ನೆರೆಹೊರೆ ಎಕ್ಸಿಸ್ಟ್ ಆಗಿರುತ್ತದೆ. ಇಲ್ಲಿ ಆಗಿರುವುದು ಇದೆ. ಮತ್ತು ಈಗ ಒಂದು ವೇಳೆ ನಾವು ಯಾವುದೇ x ಅನ್ನು ಈ ನೆರೆಹೊರೆಯಲ್ಲಿ ತೆಗೆದುಕೊಂಡರೆ, ಆದ್ದರಿಂದ ಇದು ಡೆಲ್ಟಾ. ಆದ್ದರಿಂದ ಒಂದು ವೇಳೆ ಈಗ ನಾವು ಈ ನೆರೆಹೊರೆಯಲ್ಲಿ ಯಾವುದೇ ಪಾಯಿಂಟ್ ತೆಗೆದುಕೊಂಡರೆ, ಇದರ ವ್ಯಾಲ್ಯೂ ಅಥವಾ ಇದರ ವ್ಯಾಲ್ಯೂನ ವ್ಯತ್ಯಾಸ fx ಮತ್ತು ಮೈನಸ್ ಎಲ್ ಆಗಿರುತ್ತದೆ. ಇದು ಎಪ್ಸಿಲಾನ್ಗಿಂತ ಕಡಿಮೆಯಾಗಿರುತ್ತದೆ. ಹೌದು, ಇದು ಎಪ್ಸಿಲಾನ್, ಆದ್ದರಿಂದ ನಾನು ಇದನ್ನು ಸರಿ ಮಾಡುತ್ತೇನೆ. ಇದು ಎಪ್ಸಿಲಾನ್. ಆದ್ದರಿಂದ ವ್ಯತ್ಯಾಸವು ಎಪ್ಸಿಲಾನ್ಗಿಂತ ಕಡಿಮೆ ಇರುತ್ತದೆ. ಮತ್ತು ಈ ಫಂಕ್ಷನ್ ಅನ್ನು ನಾವು x 0ಗೆ ಸಮ ಅಂತ ಅರ್ಥವಿವರಿಸಲು ಆಗುವುದಿಲ್ಲ. ಹಾಗಾದರೆ ಪಾಯಿಂಟ್ x ನಲ್ಲಿ ಫಂಕ್ಷನ್ನ ಲಿಮಿಟ್ ಅನ್ನು ಅರ್ಥವಿವರಿಸೋಣ. ಈ ಪಾಯಿಂಟ್ x ನಲ್ಲಿ ಫಂಕ್ಷನ್ನ ಅರ್ಥವಿವರಿಸಲು ಆಗುವುದಿಲ್ಲ, ಹಾಗಾಗಿ ಇಲ್ಲಿ x ಗೆ ಸಮ ಅನ್ನುವುದನ್ನು ಹೊರತುಪಡಿಸಲಾಗಿದೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ನಾವು ಅಂತರ ನೋಡುವುದಾದರೆ ಈ fx-1, ಈ ಅಂತರ ಇಲ್ಲಿ fx-1, ನಾವು ಈ ಅಂತರವನ್ನು ನಮಗೆ ಬೇಕಾಗುವಷ್ಟು ಕಡಿಮೆ ಮಾಡುವುದಕ್ಕೆ ನಾವು ಈ x ನ ಆಸುಪಾಸಿನಲ್ಲಿ ಒಂದು ಚಿಕ್ಕ ನೇಬರ್ಹುಡ್ ಬಗ್ಗೆ ಪರಿಗಣಿಸೋಣ. ಆಗ ನಾವು ಈ fx ಇದರ ಲಿಮಿಟ್ ನ ಸಮವಾಗಿದೆ fx0. fx ಇಲ್ಲಿ x goes to x0 L ಆಗಿದೆ. ಹಾಗಾದರೆ ನಾವು ಇಲ್ಲಿ ಈ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ ಇದರ ಲಿಮಿಟ್ ಏನು? 3x+1, ಏಕೆಂದರೆ x goes to 1. ಮತ್ತು ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು ಏನೆಂದರೆ ಈ ಸನ್ನಿವೇಶದಲ್ಲಿ ಲಿಮಿಟ್ 4 ಆಗಿದೆ ಮತ್ತು ನಾವೀಗ ಇದನ್ನು ಎಪ್ಸಿಲಾನ್ ಡೆಲ್ಟಾ ಅಪ್ರೋಚ್ ಉಪಯೋಗಿಸಿ ರುಜುವಾತುಪಡಿಸೋಣ. ಅಂದರೆ ಇದು ಈ ಫಂಕ್ಷನ್ನ ಲಿಮಿಟ್ ಆಗಿದೆ 3x+1. ಹಾಗಾದರೆ ನಾವೇನು ತೋರಿಸಬೇಕು? ಕೊಡಲ್ಪಟ್ಟಿರುವ ಎಪ್ಸಿಲಾನ್ನಲ್ಲಿ ಒಂದು ಡೆಲ್ಟಾ ಇದೆ ಅಂತ ತೋರಿಸಬೇಕು. ಆಗ x-1 ≤ ಡೆಲ್ಟಾ ಆಗುತ್ತೆ. ಹಾಗಾದರೆ ಇದು ಒಂದರ ಸುತ್ತ ಒಂದು ಡೆಲ್ಟಾ ನೇಬರ್ಹುಡ್ನ ಆಸುಪಾಸಿನಲ್ಲಿರುವ ನೇಬರ್ಹುಡ್ ಆಗಿದೆ. ನಾವು ಈ ನೇಬರ್ಹುಡ್ನಲ್ಲಿ ಯಾವುದಾದರೂ ಪಾಯಿಂಟ್ ಅನ್ನು ತೆಗೆದುಕೊಳ್ಳುವುದಾದರೆ ಅದು ಫಂಕ್ಷನ್ n-4 ರ ಮಧ್ಯೆಯಿರುವ ವ್ಯತ್ಯಾಸ ಎಪ್ಸಿಲಾನ್ಕ್ಕಿಂತ ಕಡಿಮೆ ಅಂತ ತೋರಿಸುತ್ತದೆ. ಇದನ್ನು ರುಜುಮಾಡಲು ನಾವು ಇಲ್ಲಿರುವ ಈ ಅಂತರದಿಂದ ಆರಂಭಿಸೋಣ. 3x+1 -4 ಇದು = 3x-3 ಮತ್ತು 3 ಮತ್ತು ನಮ್ಮಲ್ಲಿ ಮಾಡ್ಯುಲಸ್ x-1. ಈ ಮಾಡ್ಯುಲಸ್ x-1 ಇದೆ. ಈ ನೇಬರ್ಹುಡ್ನಿಂದ ಎಲ್ಲಾ x ಅದನ್ನು ತೃಪ್ತಿಪಡಿಸುತ್ತದೆ, ಏನೆಂದರೆ x-1 ಡೆಲ್ಟಾಗಿಂತ ಕಡಿಮೆ ಇದೆ. ಹಾಗಾದರೆ ಇಲ್ಲಿ 3 ಇತ್ತು, ಆದ್ದರಿಂದ <3 ಡೆಲ್ಟಾ. ಮತ್ತು ಈಗ ನಮ್ಮ ಗುರಿ ಏನು? ಕೊಡಲ್ಪಟ್ಟಿರುವ ಎಪ್ಸಿಲಾನ್ಗಿಂತ ಈ ವ್ಯತ್ಯಾಸ ಕಡಿಮೆ ಮಾಡುವುದೇ ಆಗಿದೆ. ಹಾಗಾದರೆ ಈಗ ಇಲ್ಲಿ ನಾವು ಎಪ್ಸಿಲಾನ್ಗಿಂತ ಕಡಿಮೆ ಅಥವಾ ಈಕ್ವಲ್ ಎಂದು ಸೆಟ್ ಮಾಡುವುದಾದರೆ, ನಮಗೆ ಡೆಲ್ಟಾ ಮತ್ತು ಎಪ್ಸಿಲಾನ್ ಮಧ್ಯೆ ಒಂದು ರಿಲೇಶನ್ ಸಿಗುತ್ತದೆ. ಕೊಡಲ್ಪಟ್ಟಿರುವ ಎಪ್ಸಿಲಾನ್ಗೆ ನಾವು ಈಗ ಡೆಲ್ಟಾ ಆರಿಸಬಹುದು, ಹೇಗೆಂದರೆ ಈ ಅಂತರ ಎಪ್ಸಿಲಾನ್ಗಿಂತ ಕಡಿಮೆ ಆಗುತ್ತದೆ. ಹಾಗಾದರೆ ರಿಲೇಶನ್ ಏನು? ರಿಲೇಶನ್ 3 ಡೆಲ್ಟಾ <= ಎಪ್ಸಿಲಾನ್. ಹಾಗಾದರೆ ನಾವು ಕೊಡಲ್ಪಟ್ಟಿರುವ ಎಪ್ಸಿಲಾನ್ನಲ್ಲಿ ಈ ಡೆಲ್ಟಾ <= ಎಪ್ಸಿಲಾನ್/3 ಆರಿಸುವುದಾದರೆ, ನಾವು ಈ ಡೆಲ್ಟಾ <= ಎಪ್ಸಿಲಾನ್/3 ಆರಿಸುವುದಾದರೆ, ನಾವು ನೋಡಿದ ಹಾಗೆ ಕೊಡಲ್ಪಟ್ಟಿರುವ ಯಾವುದೇ ಎಪ್ಸಿಲಾನ್ನಲ್ಲಿ ನಮಗೆ ಈ ರಿಲೇಶನ್, ಅಂದರೆ ಈ 3x+1 ಮತ್ತು -4 ಎಪ್ಸಿಲಾನ್ಗಿಂತ ಕಡಿಮೆ ಇದೆ. ಈ ವ್ಯತ್ಯಾಸ ಎಪ್ಸಿಲಾನ್ಗಿಂತ ಕಡಿಮೆ ಇದೆ. ಈ ರಿಲೇಶನಿನ ಕಾರಣ ನಾವು ಈ ಡೆಲ್ಟಾ <=ಎಪ್ಸಿಲಾನ್/3 ಅನ್ನು ಆರಿಸಬಹುದು ಮತ್ತು ಈ ವ್ಯತ್ಯಾಸ ಎಪ್ಸಿಲಾನ್ಗಿಂತ ಕಡಿಮೆ ಆಗುತ್ತದೆ. ಇಲ್ಲಿ ಇರುವ ಈ ಒಂದು ಡೆಲ್ಟಾ ನೇಬರ್ಹುಡ್ನಿಂದ ಎಲ್ಲಾ x ಗಾಗಿ ನಾವು ಈ ಪ್ಲಾಟ್ನಲ್ಲಿ ಈ ಸನ್ನಿವೇಶವನ್ನು ನೋಡಬಹುದು. ಉದಾಹರಣೆಗೆ x 1ಕ್ಕೆ ಸಮವಾದರೆ ಫಂಕ್ಷನ್ ವ್ಯಾಲ್ಯೂ 4 ಆಗುತ್ತದೆ. ಮತ್ತು ಈಗ ನೀವು ಯಾವುದೇ ನೇಬರ್ಹುಡ್ ತೆಗೆದುಕೊಳ್ಳಿ. ಉದಾಹರಣೆಗೆ ನಾವು ಇಲ್ಲಿರುವ ಈ ನೇಬರ್ಹುಡ್ ಅನ್ನು ಆರಿಸಿದ್ದೇವೆ. ಹಾಗಾದರೆ ಈ ಸನ್ನಿವೇಶದಲ್ಲಿ ಈ ಒಂದರ ಆಸುಪಾಸಿನಲ್ಲಿ ಡೆಲ್ಟಾ ನೇಬರ್ಹುಡ್ ಪುನಃ ಅಸ್ತಿತ್ವದಲ್ಲಿರುತ್ತದೆ. ಸಾಮಾನ್ಯವಾಗಿ ಎಪ್ಸಿಲಾನ್ ಚಿಕ್ಕದಿದ್ದರೆ ಡೆಲ್ಟಾ ಸಹ ಚಿಕ್ಕದಿರುತ್ತದೆ ಮತ್ತು ಎಪ್ಸಿಲಾನ್ ದೊಡ್ಡದಿದ್ದರೆ ಆ ಪಾಯಿಂಟ್ನ ಸುತ್ತ ನಮಗೆ ದೊಡ್ಡ ನೇಬರ್ಹುಡ್ ಇರುತ್ತದೆ.
ಉದಾಹರಣೆಗೆ ಇಲ್ಲಿ ನಾವು ಈ ಪಾಯಿಂಟ್ 4ರ ಆಸುಪಾಸಿನಲ್ಲಿ ನಾವು ದೊಡ್ಡ ನೇಬರ್ಹುಡ್ ಆರಿಸಿದ್ದೇವೆ ಮತ್ತು ಅದಕ್ಕೆ ಅನುಗುಣವಾಗಿ ಈ ಡೆಲ್ಟಾ ಸಹ ದೊಡ್ಡದಿರುತ್ತದೆ, ಆಗ ಈ ಡೆಲ್ಟಾ ನೇಬರ್ಹುಡ್ನಲ್ಲಿರುವ ಎಲ್ಲ x ಈ ರಿಲೇಶನ್ ಅನ್ನು ತೃಪ್ತಿಪಡಿಸುತ್ತದೆ, ಅಂದರೆ ಈ ಫಂಕ್ಷನಿನ ಅಂತರ -4 ಎಪ್ಸಿಲಾನ್ಗಿಂತ ಕಡಿಮೆ. ಹಾಗಾದರೆ ಲಿಮಿಟ್ ಇಲ್ಲದಿದ್ದರೆ ಲಿಮಿಟ್ನ ನಾನ್ ಎಕ್ಸಿಸ್ಟೆನ್ಸ್ಗೆ ಏನಾಗುತ್ತದೆ? ಉದಾಹರಣೆಗೆ ಈ ಸನ್ನಿವೇಶದಲ್ಲಿ x0 ಅನ್ನು ತಲುಪುವುದಾದರೆ ಲಿಮಿಟ್ ಅದು ಬಲಗಡೆಯಾಗಿರಲಿ ಅಥವಾ ಎಡಗಡೆಯಾಗಿರಲಿ ಅದು L ಗೆ ಸಮ ಇರುವುದಿಲ್ಲ. ಮತ್ತು ಒಂದು ವೇಳೆ ನಾವು ಈ L ಆಸುಪಾಸಿನಲ್ಲಿ ನೇಬರ್ಹುಡ್ ಪಡೆಯಲು ಪ್ರಯತ್ನಿಸುವುದಾದರೆ ಏನಾಗುತ್ತದೆ? ಈ x ನ ಆಸುಪಾಸಿನಲ್ಲಿ ಇದಕ್ಕೆ ಅನುಗುಣವಾದ ನೇಬರ್ಹುಡ್ ಇರುವುದೋ ಇರುವುದಿಲ್ಲವೋ? ಈಗ ಉದಾಹರಣೆಗೆ ಇದು ಎಪ್ಸಿಲಾನ್ ನೇಬರ್ಹುಡ್ ಆದರೆ ಈ ಸನ್ನಿವೇಶದಲ್ಲಿ ನಾವೇನು ನೋಡುತ್ತೇವೆ ಅಂದರೆ ಈ x0 ನಲ್ಲಿ ನೇಬರ್ಹುಡ್ ಇಲ್ಲ. ನೀವು ಯಾವುದೇ ಚಿಕ್ಕ ನೇಬರ್ಹುಡ್ ತೆಗೆದುಕೊಳ್ಳಿ ಮತ್ತು ಇದರ ಮಧ್ಯೆ ಯಾವುದೇ x ಫಂಕ್ಷನ್ ವ್ಯಾಲ್ಯೂ ಮತ್ತು ಈ ಲಿಮಿಟ್ ಮಧ್ಯೆ ಇರುವ ಅಂತರ ಇಲ್ಲಿರುವ ಈ ಎಪ್ಸಿಲಾನ್ಗಿಂತ ಹೆಚ್ಚಾಗಿರುತ್ತದೆ. ಹಾಗಾದರೆ ಹೌದು, ಸ್ಪಷ್ಟವಾಗಿ ನೋಡಬಹುದು, ಇಲ್ಲಿ ಈ ನೇಬರ್ಹುಡ್ನಲ್ಲಿ ನೀವು ಯಾವುದೇ ಪಾಯಿಂಟ್ ತೆಗೆದುಕೊಳ್ಳಬಹುದು ಮತ್ತು fx ಮತ್ತು ಈ L ಮಧ್ಯೆ ಇರುವ ಅಂತರ ಇಲ್ಲಿ ಕೊಡಲ್ಪಟ್ಟಿರುವ ಎಪ್ಸಿಲಾನ್ಗಿಂತ ಹೆಚ್ಚಾಗುತ್ತದೆ. ಹಾಗಾದರೆ ಈ ಸನ್ನಿವೇಶದಲ್ಲಿ ಕೊಡಲ್ಪಟ್ಟಿರುವ ಎಪ್ಸಿಲಾನ್ನಲ್ಲಿ ಈ x0 ಆಸುಪಾಸಿನಲ್ಲಿ ಡೆಲ್ಟಾ ನೇಬರ್ಹುಡ್ ಇರುವ ಸಾಧ್ಯತೆ ಇಲ್ಲ. ಈ ಸನ್ನಿವೇಶದಲ್ಲಿ ಕೊಡಲ್ಪಟ್ಟಿರುವ ಎಪ್ಸಿಲಾನ್ನಲ್ಲಿ ಯಾವುದೇ ಡೆಲ್ಟಾ ಇಲ್ಲ, ಅಂದರೆ fx - L ಅಂತರ ಈ ಡೆಲ್ಟಾ ನೇಬರ್ಹುಡ್ನಲ್ಲಿ ಈ x ಎಲ್ಲೆಲ್ಲ ಬರುತ್ತೋ ಅಲ್ಲಿ ಎಪ್ಸಿಲಾನ್ಗಿಂತ ಕಡಿಮೆ ಇರುತ್ತದೆ. ಪುನಃ ನೆನಪು ಮಾಡಿಕೊಳ್ಳಿ ಲಿಮಿಟ್ನ ಅಸ್ತಿತ್ವ. ಲಿಮಿಟ್ x goes to x0 fx L ಗೆ ಸಮ ಮತ್ತು ಇದರ ಅರ್ಥ L ನ ಪ್ರತಿ ನೇಬರ್ಹುಡ್ಗೆ ಸಮ. ಹಾಗಾದರೆ ಪ್ರತಿ ನೇಬರ್ಹುಡ್ ಅಂದರೆ n ಎಪ್ಸಿಲಾನ್ L ಆಫ್ L ನಲ್ಲಿ ನೇಬರ್ಹುಡ್ x0 ಅಸ್ತಿತ್ವದಲ್ಲಿ ಇರುತ್ತದೆ, ಅಂದರೆ fx ಈ L ನ ನೇಬರ್ಹುಡ್ಗೆ ಸೇರುತ್ತದೆ. ಯಾವಾಗೆಲ್ಲ x ಈ x0 ನೇಬರ್ಹುಡ್ಗೆ ಸೇರುತ್ತದೋ ಆಗ ಡೆಲ್ಟಾ ನೇಬರ್ಹುಡ್ x0 ಆಗುತ್ತೆ. ಹಾಗಾದರೆ ಈಗ ಎರಡು ವೇರಿಯೇಬಲ್ಸ್ನ ಫಂಕ್ಷನ್ ಲಿಮಿಟ್ ಬಗ್ಗೆ ಚರ್ಚಿಸೋಣ. ಇದು ಈ ಸಾಮಾನ್ಯ ಅರ್ಥವಿವರಣೆಯ ಮುಂದುವರಿಕೆ ಆಗಿದೆ. ಉದಾಹರಣೆಗೆ ಈ x ಎರಡು ಡೈಮೆನ್ಷನ್ ಪ್ಲೇನಿನಲ್ಲಿ ಒಂದು ಪಾಯಿಂಟ್ ಆಗಿರಬಹುದು, ಉದಾಹರಣೆಗೆ xy ಪ್ಲೇನ್ನಲ್ಲಿ. ಮತ್ತು ಪುನಃ ಈ ಅರ್ಥವಿವರಣೆಯನ್ನು ಲಿಮಿಟ್ನ ಸಾಮಾನ್ಯ ಅರ್ಥವಿವರಣೆಗಾಗಿ ತೆಗೆದುಕೊಳ್ಳಲಾಗಿದೆ. ಉದಾಹರಣೆಗೆ ಈ ಸನ್ನಿವೇಶದಲ್ಲಿ ನಾವು z ಅನ್ನು fxy ಒಂದು ಫಂಕ್ಷನಿನ ಎರಡು ವೇರಿಯಬಲ್ ಆಗಿ ತೆಗೆದುಕೊಳ್ಳೋಣ, ಇದನ್ನು a ಡೊಮೇನ್ D ಆಗಿ ವಿವರಿಸಬಹುದು ಮತ್ತು ಈ px0 y0 D ಯಲ್ಲಿ ಒಂದು ಪಾಯಿಂಟ್ ಆಗಿ ಇರಲಿ. ಹಾಗಾದರೆ ಕೊಡಲ್ಪಟ್ಟಿರುವ ರಿಯಲ್ ನಂಬರ್ ಎಪ್ಸಿಲಾನ್ ಚಿಕ್ಕದಾಗಿದ್ದರೆ ನಾವು ರಿಯಲ್ ನಂಬರ್ ಡೆಲ್ಟಾ ಕಂಡು ಹಿಡಿಯಬಹುದು, ಆದರೆ x0 y0 ಪಾಯಿಂಟ್ನ ಡೆಲ್ಟಾ ನೇಬರ್ಹುಡ್ನ ಪ್ರತಿ ಪಾಯಿಂಟ್ xy ನಲ್ಲಿ fxy - L ಎಪ್ಸಿಲಾನ್ಗಿಂತ ಕಡಿಮೆ ಅನ್ನುವುದನ್ನು ತೃಪ್ತಿಪಡಿಸುತ್ತದೆ. ಹಾಗಾದರೆ ಈ L ಲಿಮಿಟ್ ಅಂತ ನಾವು ಹೇಳಬಹುದು. ಅದರ ಅರ್ಥ ಈ fxy - L ಎಪ್ಸಿಲಾನ್ಗಿಂತ ಕಡಿಮೆ ಎಂದಾಯಿತು. ಎಲ್ಲೆಲ್ಲ ಈ x y ಡೆಲ್ಟಾ ನೇಬರ್ಹುಡ್ x0 y0 ಬರುತ್ತದೋ ಅಲ್ಲೆಲ್ಲ ಕೊಡಲ್ಪಟ್ಟಿರುವ ಎಪ್ಸಿಲಾನ್ಗೆ ನಾವು ಅಂತಹ ಡೆಲ್ಟಾ ಕಂಡು ಹಿಡಿಯಬಹುದಾದರೆ ಅದನ್ನು f xy ನ ಲಿಮಿಟ್ L ಅಂತ ಹೇಳಬಹುದು. ಈ ಲಿಮಿಟ್ ಅಸ್ತಿತ್ವದಿಂದ ನಾವು ಈ ಫಂಕ್ಷನ್ ಅನ್ನು x0 y0 ಅಂತ ಅರ್ಥವಿವರಿಸಲು ಆಗುವುದಿಲ್ಲ ಮತ್ತು ಹಾಗಾಗಿ ನಾವು ಇದನ್ನು ಅಂದರೆ x x0 y0 ಅನ್ನೋದನ್ನು ತೆಗೆದು ಬಿಡುತ್ತೇವೆ ಮತ್ತು ಆಗ ಈ ರಿಯಲ್ ಸಂಖ್ಯೆ L ಅನ್ನು fxy ಫಂಕ್ಷನಿನ ಲಿಮಿಟ್ ಅಂತ ಹೇಳಬಹುದು, ಏಕೆಂದರೆ xy goes to x0 y0. ಸಾಂಕೇತಿಕವಾಗಿ ನಾವು ಪುನಃ ಲಿಮಿಟ್ xy goes to x0 y0 fxy L ಅಂತ ಸೂಚಿಸುತ್ತೇವೆ. ನಾವು ಈಗ ಈ ಸಮಸ್ಯೆಯನ್ನು ತೆಗೆದುಕೊಳ್ಳುವುದಾದರೆ ಈ ಫಂಕ್ಷನ್ಗಳ ಎರಡು ವೇರಿಯೇಬಲ್ x² + y² ಮತ್ತು sin ಒಂದು ಮೇಲೆ x² + y² ಮತ್ತು ಈ ಲಿಮಿಟ್ 0 ನಾವು ಈ ಲಿಮಿಟ್ 0 ಅಂತ ಎಪ್ಸಿಲಾನ್ ಡೆಲ್ಟಾ ಅಪ್ರೋಚ್ ಉಪಯೋಗಿಸಿ ರುಜು ಮಾಡಬೇಕು. ಹಾಗಾದರೆ ನಾವು ಹೇಗೆ ಮುಂದುವರೆಸೋಣ? ಈಗ xy 0 0ಗೆ ಸಮ ಅಲ್ಲ, ಏಕೆಂದರೆ 0 0ಯಲ್ಲಿ
ಈ ಫಂಕ್ಷನ್ ಅನ್ನು ವಿವರಿಸಿಲ್ಲ ಮತ್ತು ಈ ಫಂಕ್ಷನಿನ ಅಂತರವನ್ನು ಪರಿಗಣಿಸುತ್ತೇವೆ, ಅದು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮತ್ತು sin 1 ಮೇಲೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಲೆಸ್ ದಾನ್ 0ಯ ಲಿಮಿಟಿಂಗ್ ವ್ಯಾಲ್ಯೂ. ಹಾಗಾದರೆ ಈಗ ನಾವು ಈ ಅಂತರದಿಂದ ಆರಂಭಿಸುವುದಾದರೆ ಇದು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಏಕೆಂದರೆ ಇದು ಪಾಸಿಟಿವ್ ಆಗುತ್ತದೆ ಮತ್ತು sin 1 ಓವರ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ನ ಅಬ್ಸಲ್ಯೂಟ್ ವ್ಯಾಲ್ಯೂ ಆಗಿದೆ. ಮತ್ತು ನಮಗೆ ಗೊತ್ತಿದೆ ಈ sin ವ್ಯಾಲ್ಯೂ ಯಾವಾಗಲೂ -1 ಮತ್ತು 1ರ ಮಧ್ಯೆ ಬರುತ್ತದೆ, ಹಾಗಾದರೆ ಈ ಪ್ರಮಾಣ 1ರಿಂದ ಬೌಂಡೆಡ್ ಆಗಿದೆ, ಹಾಗಾಗಿ ಇದು 1ರ ಈಕ್ವಲ್ ಅಥವಾ ಕಡಿಮೆ ಇದೆ. ಅದರ ಅರ್ಥ ಈ ಅಂತರ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ಗೆ ಒಂದೋ ಕಮ್ಮಿ ಇದೆ ಇಲ್ಲ ಈಕ್ವಲ್ ಇದೆ. ಮತ್ತು ಈ 0 ಪಾಯಿಂಟ್ನ ನೆರೆಹೊರೆ ಅಂತ ನಮಗೆ ಗೊತ್ತಿದೆ ಏಕೆಂದರೆ ನಾವು ಈ ಲಿಮಿಟ್ ಅನ್ನು 0 ವರೆಗೆ ತೆಗೆದುಕೊಳ್ಳುತ್ತಿದ್ದೇವೆ. ಹಾಗಾದರೆ ಈ 0ಯ ನೆರೆಹೊರೆ ಏನಾಗಿದೆ, ಅಥವಾ ಈ 0ಯ ಡೆಲ್ಟಾ ನೆರೆಹೊರೆ ಏನಾಗಿದೆ? ಅದು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಸ್ಕ್ವೇರ್ ರೂಟ್ಗೆ ಕಡಿಮೆ, ಡೆಲ್ಟಾಗೆ ಕಡಿಮೆ, ಅಥವಾ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಡೆಲ್ಟಾ ಸ್ಕ್ವೇರ್ಗಿಂತ ಕಡಿಮೆ. ಹಾಗಾದರೆ ನಾವು ಈ ಇನೀಕ್ವಾಲಿಟಿ ಅನ್ನು ಅಲ್ಲಿ ಉಪಯೋಗಿಸಬಹುದು, ಹಾಗಾದರೆ ಈ ನೆರೆಹೊರೆನಲ್ಲಿ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಡೆಲ್ಟಾ ಸ್ಕ್ವೇರ್ಗಿಂತ ಕಡಿಮೆ ಇದೆ ಮತ್ತು ನಾವು ಕೊಡಲ್ಪಟ್ಟಿರುವ ಎಪ್ಸಿಲಾನ್ಗೆ ಸೆಟ್ ಮಾಡಲು ಇಷ್ಟಪಡುತ್ತೇವೆ ಈ ಅಂತರ ಎಪ್ಸಿಲಾನ್ಗಿಂತ ಕಡಿಮೆ, ಮತ್ತು ನಾವು ಈ ಇನೀಕ್ವಾಲಿಟಿ ಅನ್ನು ತೃಪ್ತಿಪಡಿಸುವ ಡೆಲ್ಟಾಗೋಸ್ಕರ ನೋಡುತ್ತಿದ್ದೇವೆ. ಹಾಗಾದರೆ ನಾವು ಈ ವ್ಯತ್ಯಾಸವನ್ನು ಎಪ್ಸಿಲಾನ್ಗಿಂತ ಕಡಿಮೆ ಮಾಡಲು ಬಯಸುವುದಾದರೆ ಆಗ ನಮಗೆ ಡೆಲ್ಟಾ ಮತ್ತು ಎಪ್ಸಿಲಾನ್ ಮಧ್ಯೆ ರಿಲೇಶನ್ ಸಿಗುತ್ತೆ. ಹಾಗಾದರೆ ನಾವು ಕೊಡಲ್ಪಟ್ಟಿರುವ ಎಪ್ಸಿಲಾನ್ಗೆ ಡೆಲ್ಟಾ ಸ್ಕ್ವೇರ್ ಎಪ್ಸಿಲಾನ್ಗೆ ಕಡಿಮೆ ಅಥವಾ ಈಕ್ವಲ್ ಆಗಿರುವ ಡೆಲ್ಟಾವನ್ನು ಆರಿಸುವುದಾದರೆ ನಂತರ ಈ ಅಂತರ ಎಪ್ಸಿಲಾನ್ಗಿಂತ ಕಮ್ಮಿ ಇದೆ ಅನ್ನೋ ಲಿಮಿಟ್ ಅನ್ನು ಪೂರೈಸಿದ್ದೇವೆ, ಏಕೆಂದರೆ ಡೆಲ್ಟಾ ಸ್ಕ್ವೇರ್ ಎಪ್ಸಿಲಾನ್ಗಿಂತ ಕಡಿಮೆ ಇದೆ ಅನ್ನೋದನ್ನು ಡೆಲ್ಟಾ ತೃಪ್ತಿಪಡಿಸುತ್ತದೆ. ಇಲ್ಲಿ ಕೊಡಲ್ಪಟ್ಟಿರುವ ಎಪ್ಸಿಲಾನ್ಗೆ ನಾವು ಡೆಲ್ಟಾ ಸ್ಕ್ವೇರ್ ಎಪ್ಸಿಲಾನ್ಗಿಂತ ಕಡಿಮೆ ಅಥವಾ ಈಕ್ವಲ್ ಆಗಿದೆ ಅಂತ ಆರಿಸುವುದಾದರೆ ನಂತರ ಫಂಕ್ಷನ್ ವ್ಯಾಲ್ಯೂ ಮತ್ತು ಅದರ ಲಿಮಿಟಿಂಗ್ ವ್ಯಾಲ್ಯೂ ಮಧ್ಯೆ ಇರುವ ಅಂತರ ಎಪ್ಸಿಲಾನ್ಗಿಂತ ಕಡಿಮೆ ಇರುತ್ತದೆ, ಹಾಗಾಗಿ ಇದು ಇಲ್ಲಿ ಎಪ್ಸಿಲಾನ್ಗಿಂತ ಕಡಿಮೆ ಇರುತ್ತದೆ. ನಾವು ಈ ನೆರೆಹೊರೆಯಿಂದ x ಮತ್ತು y ಅನ್ನು ತೆಗೆದು ಬಿಡುವುದಾದರೆ ನಾವು ಪುನಃ ಇದನ್ನು ನೆನಪು ಮಾಡಿಕೊಳ್ಳೋಣ, ನಾವು ಫಂಕ್ಷನ್ ವ್ಯಾಲ್ಯೂ ಮಧ್ಯೆ ಇರುವ ಅಂತರದಿಂದ ಆರಂಭಿಸಿದೆವು. ಯಾವುದೇ ಪಾಯಿಂಟ್ xy 0ಗೆ ಮತ್ತು ಅದರ ಲಿಮಿಟಿಂಗ್ ವ್ಯಾಲ್ಯೂಗೆ ಈಕ್ವಲ್ ಅಲ್ಲ, ಮತ್ತು ನಾವು ಹೇಗಾದರೂ ಈ ಅಂತರವನ್ನು ಈ ಟರ್ಮ್ಸ್ಗಳಲ್ಲಿ ಬರೆಯಬೇಕು. ಆಗ ಈ ಡೆಲ್ಟಾ ಇನೀಕ್ವಾಲಿಟಿಯನ್ನು ನೆರೆಹೊರೆಯ x ನಾಟ್ y ನಾಟ್ ಪಾಯಿಂಟ್ನಲ್ಲಿ ಉಪಯೋಗಿಸಬಹುದು, ಅದು ಈ ಸನ್ನಿವೇಶದಲ್ಲಿ 0 ಆಗಿದೆ. ಮತ್ತು ನಾವು ಒಂದು ಸಲ ಈ ಡೆಲ್ಟಾವನ್ನು ತಲುಪುವುದಾದರೆ ನಾವು ಇದು ಎಪ್ಸಿಲಾನ್ಗೆ ಸಮಕ್ಕಿಂತ ಕಡಿಮೆ ಸಮವಾಗಿದೆ ಅಂತ ಸೆಟ್ ಮಾಡಬಹುದು, ಏಕೆಂದರೆ ನಾವು ಈ ಅಂತರವನ್ನು ಉಂಟು ಮಾಡಬೇಕು. ಈ ಅಂತರ ಇಲ್ಲಿ ಫಂಕ್ಷನ್ n ಮೈನಸ್ ಈ ಲಿಮಿಟಿಂಗ್ ವ್ಯಾಲ್ಯೂ ಎಪ್ಸಿಲಾನ್ಗಿಂತ ಕಡಿಮೆ, ಹಾಗಾಗಿ ಈ ಅಂತರದಿಂದ ನಾವು ಹೇಳಬಹುದೇನೆಂದರೆ ಕೊಡಲ್ಪಟ್ಟಿರುವ ಎಪ್ಸಿಲಾನ್ನಲ್ಲಿ ಡೆಲ್ಟಾ ಅಸ್ತಿತ್ವದಲ್ಲಿದೆ. ರಿಲೇಶನ್ ಏನೆಂದರೆ ಡೆಲ್ಟಾ ಸ್ಕ್ವೇರ್ ಎಪ್ಸಿಲಾನ್ಗಿಂತ ಕಡಿಮೆ ಅಥವಾ ಈಕ್ವಲ್ ಆಗಿರಬೇಕು. ಮತ್ತೊಂದು ಉದಾಹರಣೆ, ಇಲ್ಲಿ ನಾವು ಈ ಲಿಮಿಟ್ xy ಗೋಸ್ ಟು 0 ಅಂತ ರುಜುಪಡಿಸಬೇಕು. xy ಓವರ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮತ್ತು ಅವುಗಳ ಸ್ಕ್ವೇರ್ ರೂಟ್ 0 ಆಗಿದೆ. ಹಾಗಾಗಿ ಪುನಃ ಈ ಸನ್ನಿವೇಶದಲ್ಲಿ xy ಗೋಸ್ ಟು 0 ಅನ್ನೋ ಫಂಕ್ಷನಿನ ಅರ್ಥವಿವರಿಸಿಲ್ಲ. ಇದರ ಕಾರಣ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇದು 0 ಆಗುತ್ತದೆ. ಆದರೆ ಈ ಲಿಮಿಟ್ 0 ಅಂತ ನಾವು ಹೇಗೆ ರುಜು ಮಾಡುತ್ತೇವೆ? ಇಲ್ಲಿ ನಾವು 0ಯನ್ನು ನೇರವಾಗಿ ಸಬ್ಸ್ಟಿಟ್ಯೂಟ್ ಆಗೋದಿಲ್ಲ, ಏಕೆಂದರೆ ಇದು ಒಂದು 0 ಆಗಿರುತ್ತದೆ ಮತ್ತು ಇಲ್ಲಿ 0 ಆಗಿರುತ್ತೆ, ಮತ್ತು ಇಲ್ಲಿ ನಾವು ಅನ್ವಯಿಸಬಹುದಾದ ಎಲ್ ಹಾಪಿಟಲ್ ರೂಲ್ ಅನ್ನೋದೇನೂ ಇಲ್ಲ. ಒಂದು ವೇರಿಯೇಬಲ್ ಸನ್ನಿವೇಶದಲ್ಲಿ ನಮಗೆ ಎಲ್ ಹಾಪಿಟಲ್ ರೂಲ್ ಇತ್ತು ಮತ್ತು ಅದು ಹೇಳುವುದೇನೆಂದರೆ ಡೆರಿವೇಟಿವ್ ಅನುಪಾತದ ಲಿಮಿಟ್ಗೆ ಈಕ್ವಲ್ ಆಗಿರುತ್ತದೆ, ಆದರೆ ಇಲ್ಲಿ ಅದಕ್ಕೋಸ್ಕರವೇ ನಾವು ಇಲ್ಲಿ ಈ ಇಕ್ವೇಶನ್ನಲ್ಲಿ x ಮತ್ತು y ವ್ಯಾಲ್ಯೂವನ್ನು ನೇರವಾಗಿ ಸಬ್ಸ್ಟಿಟ್ಯೂಟ್ ಆಗುವುದಿಲ್ಲ. ಹಾಗಾಗಿ ಈ ಲಿಮಿಟ್ 0 ಅನ್ನೋದನ್ನು ನಾವು ಪುನಃ ಎಪ್ಸಿಲಾನ್ ಡೆಲ್ಟಾ ಅಪ್ರೋಚ್ ಉಪಯೋಗಿಸಿ ರುಜು ಮಾಡುತ್ತೇವೆ. ನಾವು ಈ xy 0ಗೆ ಈಕ್ವಲ್ ಅಲ್ಲ ಅಂತ ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ಹಿಂದಿನ ಉದಾಹರಣೆ ತರನೇ ಪುನಃ ಪರಿಗಣಿಸಿ ಈ ಫಂಕ್ಷನ್ ಮಧ್ಯೆ ವ್ಯತ್ಯಾಸ xy ಓವರ್ ಸ್ಕ್ವೇರ್ ರೂಟ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮತ್ತು ಮೈನಸ್ ಈ ಲಿಮಿಟ್ ಇಲ್ಲಿ 0. ಮತ್ತು ಈಗ
ಇದು xy ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ಗೆ ಸಮ. ಮತ್ತು ಈಗ ಇದು ಪಾಸಿಟಿವ್, ಹಾಗಾಗಿ ಮೂಲತಃ ನಮಗೆ xy ಅಬ್ಸಲ್ಯೂಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಈ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಈಗ ಗುರಿ ಒಂದೇ, ನಾವು ಎಲ್ಲವನ್ನೂ ನೆರೆಹೊರೆಯ ಇನೀಕ್ವಾಲಿಟಿ ಟರ್ಮ್ಸ್ ನಲ್ಲಿ ಬರೆಯಬೇಕು. ಅದು ಈ ಸನ್ನಿವೇಶದಲ್ಲಿ ನಮಗೆ 0 ಪಾಯಿಂಟ್ ಇರುವುದರಿಂದ ಅದು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಆಗುತ್ತೆ ಮತ್ತು ಅದರ ಸ್ಕ್ವೇರ್ ರೂಟ್. ಹಾಗಾದರೆ ನಾವು ಈ ಈಕ್ವೇಶನ್ ಅನ್ನು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ರೂಪಕ್ಕೆ ಕನ್ವರ್ಟ್ ಮಾಡೋಣ. ಹಾಗಾದರೆ ನಾವು ಇಲ್ಲಿ ಗಮನಿಸುವುದೇನೆಂದರೆ ನಾವು ಈಗ x ಮೈನಸ್ y ಹೋಲ್ ಸ್ಕ್ವೇರ್ ಇನೀಕ್ವಾಲಿಟಿ ತೆಗೆದುಕೊಳ್ಳುವುದಾದರೆ ಇದು ಸಹ 0ಗಿಂತ ದೊಡ್ಡದು ಅಥವಾ ಈಕ್ವಲ್ ಆಗಿರುತ್ತದೆ. ಅದಕ್ಕೆ ಕಾರಣ ಇಲ್ಲಿರುವ ಈ ಸ್ಕ್ವೇರ್. ಮತ್ತು ನಮಗೆ ಇಲ್ಲಿ ಸಿಗೋದು ಏನೆಂದರೆ x ಸ್ಕ್ವೇರ್ ಪ್ಲಸ್ ಈ y ಸ್ಕ್ವೇರ್ ಮತ್ತು ಮೈನಸ್ 2xy 0ಗಿಂತ ದೊಡ್ಡದು. ಇದು ತೋರಿಸುವುದೇನೆಂದರೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ 2xyಗಿಂತ ದೊಡ್ಡದು. ಮತ್ತು ಆಮೇಲೆ ಇಲ್ಲಿ ನಿಮಗೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ದೊಡ್ಡದು ಇದೆ. ನಾವು ಅಬ್ಸೊಲ್ಯೂಟ್ ವ್ಯಾಲ್ಯೂ ತೆಗೆದುಕೊಳ್ಳಬಹುದು. ಹಾಗಾಗಿ ಇಲ್ಲಿ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪಾಸಿಟಿವ್ ಆಗಿದೆ. ಹಾಗಾಗಿ ನಮಗೆ 2 ಇದೆ ಮತ್ತು xy ಇದಕ್ಕಿಂತ 2 ಪಟ್ಟು ದೊಡ್ಡದಾಗಿದೆ ಮತ್ತು ಇದು xyಗಿಂತ ದೊಡ್ಡದಾಗಿದೆ. ಈ ಸನ್ನಿವೇಶದಲ್ಲಿ ನಾವು ಈ ಇನೀಕ್ವಾಲಿಟಿಯನ್ನು ಉಪಯೋಗಿಸಬಹುದು. x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಗ್ರೇಟರ್ ದಾನ್ xy ಅಬ್ಸೊಲ್ಯೂಟ್ ವ್ಯಾಲ್ಯೂ. ಈ ರಿಲೇಶನ್ ಇಟ್ಟು ನಾವು ಈಗ xy ಅಬ್ಸೊಲ್ಯೂಟ್ ವ್ಯಾಲ್ಯೂ ದೊಡ್ಡ ಪ್ರಮಾಣದಿಂದ ಬದಲಿಸಬಹುದು. ಅದು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮತ್ತು ಡಿವೈಡೆಡ್ ಬೈ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಹಾಗಾದರೆ ಇಲ್ಲಿ ಈಗ ನಮಗೆ ಈ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಸಿಕ್ಕಿತು ಮತ್ತು ನಾವು ಪುನಃ ಈ ಡೆಲ್ಟಾವಿನ ಈ ನೇಬರ್ಹುಡ್ ಪರಿಗಣಿಸಿ ಅದು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ದಿ ಸ್ಕ್ವೇರ್ ರೂಟ್ ಲೆಸ್ ದಾನ್ ಈ ಡೆಲ್ಟಾ. ಹಾಗಾದರೆ ನಾವು ಈ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಸ್ಕ್ವೇರ್ ರೂಟ್ ಕಡಿಮೆ ಪಕ್ಷ ಈ 0 ನೇಬರ್ಹುಡ್ ನಲ್ಲಿ ಡೆಲ್ಟಾಗಿಂತ ಕಡಿಮೆ ಅಂತ ಸೆಟ್ ಮಾಡಿದೆವು ಮತ್ತು ಈಗ ಈ ಅಂತರ ಎಪ್ಸಿಲಾನ್ಗಿಂತ ಕಡಿಮೆ ಅನ್ನೋದನ್ನು ನಾವು ಸೆಟ್ ಮಾಡಬೇಕು. ನಾವು ಪುನಃ ಅದೇ ವಿಚಾರವನ್ನು ಉಪಯೋಗಿಸೋಣ. ಹಾಗಾಗಿ ಇಲ್ಲಿ ಇದು ಎಪ್ಸಿಲಾನ್ಗಿಂತ ಕಡಿಮೆ ಆಗಿದೆ. ಹಾಗಾಗಿ ಈ ಈಕ್ವೇಶನ್ ಅಂದರೆ ಫಂಕ್ಷನ್ ಮತ್ತು ಲಿಮಿಟಿಂಗ್ ವ್ಯಾಲ್ಯೂವಿನ ಮಧ್ಯೆ ಇರುವ ಅಂತರ ಎಪ್ಸಿಲಾನ್ಗಿಂತ ಕಡಿಮೆ. ನಾವು ಈ ರಿಲೇಶನ್ ಉಪಯೋಗಿಸುವುದಾದರೆ ಅದು ಡೆಲ್ಟಾ ಆಗಿದೆ. ಎಪ್ಸಿಲಾನ್ಗಿಂತ ಕಡಿಮೆ ಅಥವಾ ಸಮ. ಹಾಗಾದರೆ ಕೊಡಲ್ಪಟ್ಟಿರುವ ಎಪ್ಸಿಲಾನ್ಗೆ ನಾವು ಡೆಲ್ಟಾ ಎಪ್ಸಿಲಾನ್ಗೆ ಈಕ್ವಲ್ ಅಥವಾ ಎಪ್ಸಿಲಾನ್ಗಿಂತ ಯಾವುದಾದರೊಂದು ಕಡಿಮೆ ಅಂತ ಆರಿಸುವುದಾದರೆ ಫಂಕ್ಷನ್ ವ್ಯಾಲ್ಯೂ ಮತ್ತು ಅದರ ಲಿಮಿಟಿಂಗ್ ವ್ಯಾಲ್ಯೂ ಮಧ್ಯೆ ಇರುವ ಅಂತರ ಎಪ್ಸಿಲಾನ್ಗಿಂತ ಕಡಿಮೆ ಇರುತ್ತದೆ. ಹಾಗಾಗಿ ಕೊಡಲ್ಪಟ್ಟಿರುವ ಎಪ್ಸಿಲಾನ್ಗೆ ನಾವು ಎಪ್ಸಿಲಾನ್ಗಿಂತ ಕಡಿಮೆ ಇರುವ ಡೆಲ್ಟಾವನ್ನು ಆರಿಸಬಹುದು. ಅದಕ್ಕಿಂತ ಈ ಫಂಕ್ಷನ್ ವ್ಯಾಲ್ಯೂ ಮತ್ತು ಮೈನಸ್ ಲಿಮಿಟಿಂಗ್ ವ್ಯಾಲ್ಯೂವಿನ ಮಧ್ಯೆ ಇರುವ ಅಂತರ ಎಪ್ಸಿಲಾನ್ಗಿಂತ ಕಡಿಮೆ ಇರುತ್ತದೆ. ಹಾಗಾದರೆ ಈಗ ಸಮಾಪ್ತಿ ಮಾಡುವುದಾದರೆ ನಾವು 2 ವೇರಿಯಬಲ್ಗಳ ಫಂಕ್ಷನ್ ಬಗ್ಗೆ ಮುಖ್ಯವಾಗಿ z=fxy ಅನ್ನು ಚರ್ಚಿಸಿದ್ದೆವು. ಹಾಗಾಗಿ ಇಲ್ಲಿ x ಮತ್ತು y ಇವು ಇಂಡಿಪೆಂಡೆಂಟ್ ವೇರಿಯೇಬಲ್. ಹಾಗಾಗಿ ಅವು ಯಾವುದೇ ವ್ಯಾಲ್ಯೂಯನ್ನು ತೆಗೆದುಕೊಳ್ಳಬಹುದು ಮತ್ತು ಈ z ಇಲ್ಲಿರುವ ಈ ಫಂಕ್ಷನ್ ವ್ಯಾಲ್ಯೂವಿನ ಮೇಲೆ ಅವಲಂಬಿತವಾಗಿದೆ ಮತ್ತು ಅಂಥ ಫಂಕ್ಷನ್ಗಳು xyz ಪ್ಲೇನ್ನಲ್ಲಿ ಸರ್ಫೇಸ್ ಅನ್ನು ಪ್ರತಿನಿಧಿಸುತ್ತದೆ ಅಂತ ನೋಡಿದೆವು. ನಾವು ಲಿಮಿಟ್ನ ಅರ್ಥವಿವರಣೆ ಬಗ್ಗೆನೂ ಚರ್ಚಿಸಿದೆವು. ನಿರ್ದಿಷ್ಟವಾಗಿ ಎಪ್ಸಿಲಾನ್ ಡೆಲ್ಟಾವಿನ ಅರ್ಥವಿವರಣೆ ಬಗ್ಗೆ ಚರ್ಚಿಸಿದೆವು. ಇದು ಕೊಡಲ್ಪಟ್ಟಿರುವ ಸಂಖ್ಯೆಯ ಲಿಮಿಟ್ ಅನ್ನೋದನ್ನು ಪ್ರೂವ್ ಮಾಡಲು ತುಂಬಾನೇ ಉಪಯುಕ್ತವಾಗಿತ್ತು. ಈ ಎಪ್ಸಿಲಾನ್ ಡೆಲ್ಟಾ ಅಪ್ರೋಚ್ ಸಹಾಯದಿಂದ ನಮಗೆ ಲಿಮಿಟ್ ಸಿಗುವುದು ಮಾತ್ರವಲ್ಲ, ನಮಗೆ ಲಿಮಿಟ್ ಬಗ್ಗೆ ಕೆಲವು ಐಡಿಯಾ ಇದ್ದರೆ ಈ ಎಪ್ಸಿಲಾನ್ ಡೆಲ್ಟಾ ಅಪ್ರೋಚ್ ಅನ್ನು ವೆರಿಫೈ ಮಾಡಲು ಉಪಯೋಗಿಸಿ ಲಿಮಿಟ್ ಅನ್ನೋದನ್ನು ದೃಢಪಡಿಸಬಹುದು. ಏಕೆಂದರೆ ನಾವು ಈಗ ಈ 2 ವೇರಿಯೇಬಲ್ ಸನ್ನಿವೇಶದಲ್ಲಿ ನಮಗೆ 2 ವೇರಿಯಬಲ್ ಫಂಕ್ಷನ್ಗಳಿವೆ ಅಂತ ಗಮನಿಸಬಹುದು ಮತ್ತು xy ಪ್ಲೇನ್ನಲ್ಲಿ ನಿರ್ದಿಷ್ಟ ಪಾಯಿಂಟ್ ತಲುಪಲು ಹಲವಾರು ದಾರಿಗಳಿವೆ. ಮತ್ತು ಇದು ನಾವು ಒಂದು ವೇರಿಯೇಬಲ್ನಲ್ಲಿ ನೋಡಿದ ಸನ್ನಿವೇಶಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ. ಅಲ್ಲಿ 2 ಮಾರ್ಗಗಳಿದ್ದವು, ಒಂದು ಬಲಗಡೆಯಿಂದ ಮತ್ತೊಂದು ಎಡಗಡೆಯಿಂದ, ಮತ್ತು ನಮಗೆ ಎಡಗಡೆಯಿಂದ ಲಿಮಿಟ್ ಸಿಗುತ್ತಿತ್ತು ಮತ್ತು ಅವೆರಡು ಈಕ್ವಲ್ ಆಗಿದ್ದರೆ ನಾವು ಲಿಮಿಟ್ ಎಕ್ಸಿಸ್ಟ್ ಆಗಿದೆ ಅಂತ ಹೇಳುತ್ತೇವೆ. ಆದರೆ ಈಗ ಈ ಸನ್ನಿವೇಶದಲ್ಲಿ ಒಂದು ನಿರ್ದಿಷ್ಟ ಪಾಯಿಂಟ್ಗೆ ನೀವು ಹಲವಾರು ದಿಕ್ಕುಗಳಿಂದ ಬರಬಹುದು. ಹಾಗಾಗಿ ಕೇವಲ ಕೆಲವೇ ಮಾರ್ಗಗಳಿಂದ ಇದನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ.
ಏಕೆಂದರೆ ಈ ಲಿಮಿಟಿಂಗ್ ಪ್ರಕ್ರಿಯೆಯಲ್ಲಿ ಮಿತಿಯಿಲ್ಲದ ಅನೇಕ ಮಾರ್ಗಗಳನ್ನು ಒಳಗೊಂಡಿದೆ. ಹಾಗಾಗಿ ನಮಗೆ ಲಿಮಿಟ್ ಬಗ್ಗೆ ಕೆಲವು ಐಡಿಯಾ ಇದ್ದರೆ ಈ ಎಪ್ಸಿಲಾನ್ ಡೆಲ್ಟಾ ಅಪ್ರೋಚ್ ತುಂಬ ಉಪಯೋಗಕರವಾಗಿರುತ್ತದೆ ಮತ್ತು ಈ ಲಿಮಿಟ್ನ ವ್ಯಾಲ್ಯೂವನ್ನು ಇದು ನಿಜಕ್ಕೂ ಲಿಮಿಟ್ ಅನ್ನೋದನ್ನು ರುಜುಮಾಡಲು ಉಪಯೋಗಿಸಬಹುದು. ಮುಂದಿನ ಲೆಕ್ಚರ್ನಲ್ಲಿ ನಾವು ಲಿಮಿಟ್ಸ್ ಬಗ್ಗೆ, ಲಿಮಿಟ್ನ ಮೌಲ್ಯಮಾಪನ ಬಗ್ಗೆ ಹೆಚ್ಚನ್ನು ಕಲಿಯಲಿದ್ದೇವೆ. ಈ ಲೆಕ್ಚರ್ಗಳನ್ನು ತಯಾರಿಸಲು ನಿರ್ದಿಷ್ಟವಾಗಿ ನಾವು ಈ ಉಲ್ಲೇಖಗಳನ್ನು ಉಪಯೋಗಿಸಿದೆವು. ಮತ್ತು ತುಂಬ ಧನ್ಯವಾದಗಳು.